ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿಲ್ಲ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಯಾರಿಗಾದರೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಗೊತ್ತಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ರೆಡ್ ಕಲರ್ ಬೆಲ್ಲೈಕನ್ ಇದೆ, ಅದನ್ನು ಪ್ರೆಸ್ ಮಾಡಿ ಆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡಿದ ನಾನು ಹಾಕೋ ವೀಡಿಯೋಸ್ನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ್ತದೆ. ನಂದು ಇವಾಗ ಒಂದು ಡ್ಯೂಟಿ ಮುಗೀತು, ಇನ್ನೊಂದು ಡ್ಯೂಟಿಗೆ ಹೋಗಬೇಕು. ಇವಾಗ ಹೋಗುವಾಗ ಇಲ್ಲಿ ಮಾತ್ರ ನೋಡಿ ಫುಲ್ಲು ಮುಗಾಲಾಗಿದೆ. ಮುಗಾಲು ಅಂತ ಹೇಳಿದ್ರೆ ಮಳೆ ಬರುವ ಹಾಗಿದೆ ಅಂತ ಹೇಳಿ ಅರ್ಥ. ಹಾಗೆ ಫುಲ್ಲು ಮಳೆ ಬರಲಿಕ್ಕಾಗಿದೆ. ನಾನು ತಲುಪೋಷ್ಟರೊಳಗೆ ಮಳೆ ಬರದೇ ಇದ್ದರೆ ಸಾಕು. ಫುಲ್ಲು ಧೂಳು ಬರ್ತಾ ಇದೆ, ಅಂದರೆ ಮೋಸ್ಟ್ಲಿ ಗಾಳಿ ಬರುವ ಹಾಗುಂಟು. ಗಾಳಿ ಬರುವಾಗುಂಟಲ್ಲ, ಗಾಳಿ ಬಂತು ಕೂಡ. ನೈನ್ 93 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಫುಲ್ ಗಾಳಿ ಆಯಿತಾ, ಮಾತಾಡೋದು ಕೇಳಿಸ್ಬೋದು, ಕೇಳಿಸದೇ ಇರ್ಬೋದು. ಹಾಗೆ 993 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಇನ್ನು 1Kಗೆ 7 ಸಬ್ಸ್ಕ್ರೈಬರ್ ಅಷ್ಟೇ ಬಾಕಿ ಇರೋದು. ಯಾರೆಲ್ಲ ನೋಡ್ಕೊಂಡು ಹೋಗ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಇಲ್ಲಿ ತನಕ ಹಾಕಿರೋ ವೀಡಿಯೋಸ್ನ ಫುಲ್ಲು ಲಾಸ್ಟ್ ತನಕ ನೋಡಿ ಆಯಿತಾ. ನೀವು ನೋಡಿದರೆ ನನಗೆ ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗ್ತದೆ. ಆಮೇಲೆ ಒಂದು ದಿವಸ ನಾನು ಲೈವ್ ಕೂಡ ಬರ್ತೇನೆ. ಲೈವ್ ಬರುವಾಗ ನಾನು ಬಿಫೋರ್ ಇನ್ಫಾರ್ಮ್ ಮಾಡಿರ್ತೇನೆ. ಹಾಗೆ ಮಾಡೋದ್ರಿಂದ ಕೂಡ ನನಗೆ ವಾಚ್ ಅವರ್ಸ್ ಜಾಸ್ತಿ ಮಾಡ್ಬೋದು. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕೂಡ ಕೇಳ್ಬೋದು. ಡೌಟ್ಸ್ ಏನಿಲ್ಲ, ಏನಾದರೂ ಕ್ವಶನಲ್ಲಿ ಕೇಳ್ತಾರಲ್ಲ ಹಾಗೆ ನನಗೊಂದು ಕಂಟೆಂಟ್ ಆಗ್ತದಲ್ಲ ಹಾಗೆ ಅಷ್ಟೇ. ಈಗ ನಾನು ತಲುಪೋದ್ರಷ್ಟು ಒಳಗೆ ಮಳೆ ಬರಲಿಲ್ಲ ಅಂದರೆ ಸಾಕು. ಹಾಗಂತೇಳಿ ಛತ್ರಿ ತರಲಿಲ್ಲ ಅಂತಲ್ಲ, ಛತ್ರಿ ತಂದಿದ್ದೇನೆ ಕೂಡ. ಛತ್ರಿ ಬ್ಯಾಗಲ್ಲೇ ಇರ್ತದೆ. ನನಗೆ ಗೊತ್ತು ಇವತ್ತು ನಾನು ಅಪ್ಲೋಡ್ ಮಾಡುವ ಬ್ಲಾಗ್ ಫುಲ್ಲು ಕಿರಿಕಿರಿ ಇರ್ತದೆ ನಿಮಗೆ ಅಂತ. ಹೇಗೆ ಅಂತ ಹೇಳಿದರೆ ಫುಲ್ಲು ವಾಹನ ಸೌಂಡು, ಅದು ಇದು ಗಾಳಿ ಮಳೆ ಎಲ್ಲ ಉಂಟಲ್ಲ. ಹಾಗೆ ಪರವಾಗಿಲ್ಲ, ಆದರೂ ಕೂಡ ನೀವು ವಿಡಿಯೋ ನೋಡಿ. ಇದು ಒಂದು 1 ಮಿನಿಟ್ಸ್ 2 ಮಿನಿಟ್ಸ್ ಏನೋ ಅಷ್ಟೇ ಇರ್ಬೋದು ಈ ವಿಡಿಯೋ. ಇದೇ ಥರ ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೇ ಇರಲಿ. 1K ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಲಿ, ವಾಚ್ ಅವರ್ಸ್ ಕೂಡ ಜೊತೆಗೆ ಆಗಲಿ. ಆಮೇಲೆ ನಾನು ಹೇಳ್ತೇನೆ ಮಾನಿಟೈಸೇಷನ್ ಅಂದರೆ ಏನು ಅಂತೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಹಾಗೆ ಇವಾಗ ನಾನು ರೋಡಲ್ಲಿ ವೀಡಿಯೋ ಮಾಡ್ತಾ ಬರ್ತಿದ್ದೇನೆ. ನಾನು ರೋಡಲ್ಲಿ ಹೋಗ್ತಿರೋ ಅಂದ್ಕೊಳ್ಬೋದು, ಇವಳೆಂತಪ್ಪ ಹೀಗೆ ವ್ಲಾಗ್ ಮಾಡ್ತಿದ್ದಾಳೆ, ಹೀಗೆ ವ್ಲಾಗ್ ಅಂತ ಗೊತ್ತಿರ್ತಿಲ್ಲ, ಇವಳೆಂತ ಮೊಬೈಲ್ ನೋಡ್ಕೊಂಡು ಒಬ್ಬೊಬ್ಬಳೇ ಮಾತಾಡ್ತಾ ಬರ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ಅಂದ್ಕೊಳ್ಳಿ. ಅವರಿಗೆ ನಮ್ಮ ಪರಿಚಯ ಇಲ್ಲ, ನಮ್ಮ ಪರಿಚಯ ಅವರಿಗಿಲ್ಲ. ಹಾಗೆ ಅದಕ್ಕೆ ನಾವು ಸೇಫ್. ಅದೇ ನಾನೆಲ್ಲಾದರೂ ಊರಲ್ಲಿ ಹೀಗೆ ವ್ಲಾಗ್ ಮಾಡಿದರೆ ಯಾರಾದರೂ ನೋಡಿ ನನ್ನ ನಗಡ್ತಿದ್ರ ಏನೋ, ಇವಳೆಂತಪ್ಪ ಹೀಗೆ ವ್ಲಾಗ್ ಮಾಡ್ತಾ ಇದ್ದಾಳೆ ಅಂತೇಳಿ. ಹಾಗೆ ಒಬ್ಬೊಬ್ಬಳೇ ಮಾತಾಡ್ಕೊಳ್ತಿದ್ದಾಳೆ ಅಂತೇಳಿ. ಹಾಗೆ ಇದು ನಮ್ಮದು ರಿಲಯನ್ಸ್ ಸ್ಮಾರ್ಟ್. ಇಲ್ಲಿ ಬೇಕಾದ್ರೆ ಸಿಗ್ತದೆ. ರಿಲಯನ್ಸ್ ಸ್ಮಾರ್ಟ್ ಹೇಳಲಿಕ್ಕೆ ಮಾತ್ರ ಅಲ್ಲಿ ರೇಟ್ ಎಲ್ಲ ಜಾಸ್ತಿ ಇರ್ತದೆ. ಅದಕ್ಕಿಂತ ನಮಗೆ ಡಿ ಮಾರ್ಟೇ ಒಳ್ಳೆದಿರ್ತದೆ. ಇಲ್ಲೊಂದು ಸ್ಲಿಪ್ಪರ್ ಶಾಪ್ ಇದೆ. ಇದು ಮಾತ್ರ ಇದೊಂದು ಗೊತ್ತು, ಇದು ಮಂಗಳೂರು ಅವ್ರದ್ದು ಅಂತ ಹೇಳಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೇನೆ. ಇದೊಂದು ಸಣ್ಣ ಅಂದರೆ ಒಂದು ಸಣ್ಣ ವಿಡಿಯೋ ಅಷ್ಟೇ, ಒಂದು 2 ಮಿನಿಟ್ಸ್ ಇರ್ಬೋದು ಅಷ್ಟೇ. ಹಾಗೆ ಫೈನಲಿ ನಾನು ಸೆಕೆಂಡ್ ಡ್ಯೂಟಿಗೆ ತಲುಪಿದ್ದೇನೆ. ಇನ್ನಿಲ್ಲಿ ನಾನು ಬ್ಯುಸಿ ಇರ್ತೇನೆ, ಇಲ್ಲಿ ಆಗೋದಿಲ್ಲ. ಬ್ಯುಸಿ ಇರಲಿಲ್ಲ ಅಂದರೂ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಬಾಯ್ ಟೇಕ್ ಕೇರ್. ಇನ್ನೊಂದು ವ್ಲಾಗಲ್ಲಿ ಸಿಗುವ. ಇದೇ ಥರ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದೇ ಥರ ಇದೆ.